ನಾನು ನನ್ನ ಕುಟುಂಬದ ಸಮೇತ ನೋಡಿದೆ. ಒಂದು ಫ್ಯಾಮ್ಲಿ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ. ಎರಡನೇದಾಗಿ ಆ್ಯಕ್ಚುಲಿ ಅಜಯ್ ಬಂದು ಲೈಕ್ ಅ ಕೊಲೀಗ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ನನ್ನ ತಮ್ಮನ ಥರ. ಬಟ್ ಜೊತೆಗೇನೆಂದರೆ ಅವ್ರು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಇದಿತ್ತು. ಓಕೆ, ಶಶಾಂಕ್ ಅವರು ಕಾಂಬಿನೇಷನ್ ಚೆನ್ನಾಗಿದೆ, ಶಶಾಂಕ್ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಬೇಕಾ ಅಜಯ್ಗೆ ಒಂದು ಸಿನಿಮಾ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಯಾಕೆ ಪ್ರೊಡ್ಯೂಸ್ ಮಾಡಬೇಕು, ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿರ್ಬೋದಲ್ಲ, ಬೇಡ ಇದು ಅಂತ ಅಲ್ಲೊಂದು ಕಡೆ ಒಂದು ಫೀಲಿಂಗ್. ಯಾಕಂದ್ರೆ ನಮ್ಗೆ ನಾವು ಯಾಕೆ ರಿಸ್ಕಲ್ಲಿ ಹೋಗ್ಬೇಕು ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸಿದ್ದು ಏನಂದರೆ ಒಂದು ಅದ್ಭುತವಾದ ಸಿನಿಮಾ ಜೊತೆ ಅವ್ರ ಪ್ರೊಡಕ್ಷನ್ ಕಂಪ್ನಿ ಆಚೆಗೆ ಬಂದಿದೆ ಆ್ಯಂಡ್ ಶಶಾಂಕ್ ಅವ್ರ ಡೈರೆಕ್ಷನ್ ಜೊತೆಗೆ ಬ್ಯೂಟಿಫುಲ್ ಸ್ಕ್ರಿಪ್ಟ್. ನನಗೆ ಫಸ್ಟ್ ಇಷ್ಟ ಆಗಿದ್ದು ತುಂಬ ಒಳ್ಳೆ ಕತೆ. ಎಲ್ಲೋ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಒಂದು 20-25-30 ವರ್ಷದಿಂದ ಹೋಗಿ ಒಂದು ಒಳ್ಳೆ ಸಿನಿಮಾ ನೋಡಿ ಆಚೆ ಬರ್ತೀವಲ್ಲ, ಆ ಥರ ಒಂದು ಫೀಲಿಂಗ್ ಆಯ್ತು ನನಗೆ. ಖುಷಿಯಾಗಿದೆ ಏನಂದರೆ ಅಜಯ್ ಪರ್ಫಾರ್ಮೆನ್ಸ್, ರಂಗಾಯಣ ರಘು ಅವರು, ಅಚ್ಯುತ್ ರಾವ್ ಅವರು ಕ್ಯಾರೆಕ್ಟರ್ಗಳು ಹೇಳ್ತಾ ಹೋಗ್ಬೋದು, ಹೀರೋಯಿನ್ನು, ಆಮೇಲೆ ಮಾಡಿರೋಂಥ ಪ್ರತಿಯೊಬ್ಬರು ನಟರು ಕೂಡ ಅಷ್ಟೇ ತುಂಬ ಕ್ವಾಲಿಫೈಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಧು ಕೋಕಿಲರು ಒಂದು ಹಾಡಲ್ಲಿ ಬರ್ತಾರೆ, ಆ ಹಾಡಂತೂ ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಖುಷಿ ಕೊಡ್ತು. ಎಲ್ಲೋ ಒಂದು ಕಡೆ ಇವತ್ತಿನ ನಡೆದಿದ್ದ ಕತೆ, ಇಲ್ಲಿ ನಡೆಯೋ ಕತೆ ಅನ್ನೋದಕ್ಕಿಂತನೂ ಒಂದು ಸ್ಕ್ರಿಪ್ಟಾಗಿ ಭಾರಿ ಇಷ್ಟ ಆಗ್ಬಿಡ್ತು. ನೋಡಿದ್ಮೇಲೆ ಪಿಕ್ಚರ್ ಶುರು ಆದಾಗ ಅಲ್ಲಿ ಫಸ್ಟ್ ಬರುತ್ತೆ ಇದೊಂದು ಟ್ರೂ ಲೈಫ್ ಬೇಸ್ಡ್ ಇನ್ಸಿಡೆಂಟ್ ಅಂತ. ಸೊ ಎಲ್ಲ ಅವರೆಲ್ಲ ನೆನಪಾಗ್ತಾ ಹೋಗ್ತಾರೆ, ಅದು ಹಿಂಗೆ ಆಗಿರ್ಬೋದಾ ಅಂತ. ಆ್ಯಂಡ್ ಎಮೋಷ್ನಲ್ ಸೀನ್ಸ್, ಹೊಸ್ತರವಾದ ಕಾಮಿಡಿ ಇರ್ಬೋದು, ಅದ್ಭುತವಾದ ಕತೆ. ನನಗೆ ತುಂಬ ಇಷ್ಟ ಆಯಿತು. ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ಟೆಕ್ನಿಕಲಿ ನಿಮಗೇನಾದರೂ ಹೊಸ ರೀತಿಯಲ್ಲಿ ಏನು ಕಾಣಿಸುತ್ತೆ ಟೆಕ್ನಿಕಲಿ ಸಿನಿಮಾ? ನಾನು ಒಬ್ಬ ಸಿನಿಮಾ ನಟ ಆಗಿ ಸಿನಿಮಾ ಪರಿಚಯ ನನಗೆ ಹೊಸ್ತಲ್ಲ. ನಾನು ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತೀನಿ. 2-3 ಕಡೆ ನನಗೂ ಅರ್ಥ ಆಗಲಿಲ್ಲ ಅದು ಏನಾಗ್ಬೋದು ನೆಕ್ಸ್ಟ್ ಅಂತೇಳಿ. ಅದು ನನಗೆ ತುಂಬ ಇಂಪ್ರೆಸ್ ಆಯಿತು ಪಿಕ್ಚರ್ಲಿ. ಅಂದರೆ ಹಿಂಗೆ ಆಗ್ಬೋದು ಅಂತ ನಮ್ಮ ಮೈಂಡ್ ಎಲ್ಲೆಲ್ಲೋ ಓಡ್ತು, ನಮ್ಮ ತಲೆ ಓಡ್ತಾ ಇರ್ತಿಲ್ಲ, ಇದು ಹಿಂಗೆ ಆಗುತ್ತೆ, ಇದೇ ಕಣೋ ಅಂತ. ಅದು ಯಾವುದು ಇರಲಿಲ್ಲ, ಅದು ನೋಡೋದು ತುಂಬ ಖುಷಿ ಆಗ್ಬಿಡ್ತು. ವೆರಿ ವೆರಿ ನೈಸ್. ಅಜಯ್ ಪರ್ಫಾರ್ಮೆನ್ಸ್ ಐ ಟೋಲ್ಡ್ ಆ್ಯಸ್ ಇಟ್ ಈಸ್. ಐ ಥಿಂಕ್ ಈಸ್ ಪುಟ್ ಇಸ್ ಹಾರ್ಟ್ ಆ್ಯಂಡ್ ಸೋಲ್. ಅಫ್ಕೋರ್ಸ್ ಅಜಯ್ ಪಿಕ್ಚರ್ ಒಂದು 2-3 ಸಿನಿಮಾ ನೋಡಿದ್ದೀನಿ, ಎಕ್ಸ್ಕ್ಯೂಸ್ ಮೀ ನೋಡಿದ್ದೀನಿ. ಅದಾದಮೇಲೆ ನೀವು ಮಾಡಿದ್ದ ನಿಮ್ಮ ಕಾಂಬಿನೇಷನ್ ಸಿನಿಮಾನೇ ರಾಧಿಕಾ ಅವ್ರ ಜೊತೆ ಆ ಸಿನಿಮಾಗಳು ನೋಡಿದ್ದೀನಿ, ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಎಲ್ಲೋ ಒಂದು ಕಡೆ ಅಂಡರ್ಪ್ಲೇಡ್ ಆ್ಯಕ್ಟಿಂಗ್ ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಆ್ಯಂಡ್ ಮಾರ್ವಲಸ್ ಪರ್ಫಾರ್ಮೆನ್ಸ್ 3 ಜಾಗದಲ್ಲಿ, ಇಂಟರ್ವೆಲ್, ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಅವ್ರ ಮನೇಲಿ ಬಂದು ಒಬ್ಬ ಮನುಷ್ಯ ಈ ಎಲ್ಲ ಕಳ್ಕೊಳ್ತಾ ಇದ್ದೀನಿ ಜೀವನದಲ್ಲಿ, ಯಾಕೋ ಯಾವುದೋ ಒಂದು ಒಳ್ಳೆಯದೇ ಕಾಣ್ತಿಲ್ವಲ್ಲ ಅಂತ ಒಂದು ಸೀನ್ ಬರುತ್ತದೆ. ಮನೆ ಮುಂದ್ಗಡೆ ಹುಡುಗಿ ನೋಡಿದ್ಬಿಟ್ಟು ಅಳೋದು ತುಂಬ ಚೆನ್ನಾಗಿದೆ. ಒಂಥರ ತುಂಬ ಮನ್ಸಿಗೆ ಟಚ್ ಆಗ್ಬಿಡುತ್ತೆ ನನಗೆ. ಐ ರಿಯಲಿ ಲೈಕ್ ಇಟ್. ಸಾಂಗ್ಸ್ ಬಗ್ಗೆ ಏನು ಸರ್? ಸೂಪರ್ ಸಾಂಗ್. ನಾನು ಒಂದು ಹಾಡಾಡಿದ್ದೀನಿ, ಬಟ್ ಖುಷಿ ಆಗೋದೇನಾದ್ರೆ ಒಳ್ಳೆ ಸಿನಿಮಾಗೆ ಒಳ್ಳೆ ಹಾಡಾಡ್ಬಿಟ್ಟಲ್ಲ ಅಂತ ಒಂದು ಖುಷಿ. ಆ್ಯಂಡ್ ಉಪೇಂದ್ರ ಅವ್ರ ಹಾಡು ಕೂಡ ಅದ್ಭುತವಾಗಿದೆ. ಸಾಧು ಕೋಕಿಲರ್ ಒಂದು ಹಾಡು ಆಡ್ತಾರಲ್ಲ, ಒಂದು ಕ್ಯಾರೆಕ್ಟ್ರಾಗಿ ಬರ್ತಾರಲ್ಲ, ಆ ಹಾಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೇಕಿಂಗ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಲವ್ಲಿ ತುಂಬ ಒಳ್ಳೆ ರೀ ರೆಕಾರ್ಡಿಂಗು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಟಿ ರಂಗಾಯಣ ರಘು ಅವರು, ಅಚ್ಯುತ್ ರಾವ್ ಅವರು, ಆಮೇಲೆ ಹೊಸದಾಗಿ ಯಾರು ಮದರ್ ಕ್ಯಾರೆಕ್ಟರ್, ಫಾದರ್ ಕ್ಯಾರೆಕ್ಟರ್ಗಳೆಲ್ಲ ಮಾಡಿದ್ದಾರೆ. ಕೆಲವರು ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಅವ್ರನ್ನೆಲ್ಲ ನಾನು ಸಿನಿಮಾ ನೋಡಿ ಒಬ್ಬ ಪ್ರೇಕ್ಷಕನಾಗಿ ತುಂಬ ಮೆಚ್ಕೊಂಡಿದ್ದೀನಿ. ಐ ವಿಶ್ ಕೃಷ್ಣಲ್ ಆಲ್ ದಿ ಬೆಸ್ಟ್. ಇನ್ನೂ ದೊಡ್ಡ ಸಕ್ಸಸ್ ಆಗಲಿ, ಇವ್ರ ಪ್ರೊಡಕ್ಷನಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಒಬ್ಬ ಕನ್ನಡ ಚಿತ್ರಪ್ರೇಮಿಯಾಗಿ ಹೇಳ್ಕೊಳ್ತೀನಿ. ವೆರಿ ಗುಡ್ ಸರ್. ಥ್ಯಾಂಕ್ ಯು. ನಿನ್ನ ಸೌಂಡು ಎದೆಯೊಳಗೆ ಮೆಂದೆ ಫೀಲು ಮನದೊಳಗೆ 108 ಮ್ಯಾಟ್ನಿ ಶೋಗಳು ಕಣ್ಣಲ್ಲಿ ನೈಟೆಲ್ಲ